ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ನೆಟ್ಫ್ಲಿಕ್ಸ್ ಪ್ರೈಮ್ ಗಡಗಡ ಬಂತು ಡಿಡಿ OTT. ಸ್ನೇಹಿತರದು OTT ಕಾಲ. ಭಾರತದಲ್ಲಿ 70 ಕೋಟಿ ಜನ OTT ಬಳಸ್ತಾರೆ. ಹೀಗಾಗಿ OTT 20,000 ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಉದ್ಯಮ ಆಗಿದೆ. ವೇಗವಾಗಿ ಇನ್ನೂ ಬೆಳೀತಾ ಇದೆ. ಈಗ ಭಾರತದಲ್ಲಿ ಟೆಲಿವಿಷನ್ ಪಿತಾಮಹ DD OTTಗೆ ಎಂಟರ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರಸಾರ ಭಾರತಿ ತನ್ನದೇ ಹೊಸ OTT ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದೆ. ವೇವ್ಸ್ ಅನ್ನೋ ಈ OTT ಸ್ಟ್ರೀಮಿಂಗ್ ಲೋಕದಲ್ಲಿ ಹೊಸ ಅಲೆ ಎಬ್ಬಿಸುತ್ತೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ DD OTT ಹೇಗಿದೆ? ವೇವ್ಸ್ ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ? ನೆಟ್ಫ್ಲಿಕ್ಸ್ ಪ್ರೈಮ್ ನಂತಹ ದೈತ್ಯರ ನಡುವೆ ಧೂಳು ಎಬ್ಬಿಸುತ್ತಾ ಕೇಂದ್ರ ಸರ್ಕಾರ ಎಲ್ಲ ಬಿಟ್ಟು OTTಗೆ ಕೈ ಹಾಕಿರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನವೆಂಬರ್ 21 ವಿಶ್ವ ಟೆಲಿವಿಷನ್ ದಿನ. ಇದೇ ದಿನ ಪ್ರಸಾರ ಭಾರತಿ ಟೆಲಿವಿಷನ್ ಚಾನೆಲ್ಗಳನ್ನ ಕೊಲ್ತಾ ಇರೋ ಈ OTTಗೆ ಕಾಲಿಟ್ಟಿದೆ. ನಾವು ಬರ್ತೀವಿ ಅಂತ ವೇವ್ಸ್ OTTಯನ್ನ ಲಾಂಚ್ ಮಾಡಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನ ಹೊಸ ಅಲೆ ಅನ್ನೋ ಟ್ಯಾಗ್ ಲೈನ್ ಮೂಲಕ ಕುಟುಂಬ ಸಮೇತರಾಗಿ OTT ನೋಡೋ ಪ್ರೇಕ್ಷಕರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಸಾಹಸಕ್ಕೆ ಕೈ ಹಾಕಿದೆ. ಭರ್ತಿ 12 ಲ್ಯಾಂಗ್ವೇಜಸ್ ಅಲ್ಲಿ, ಅಂದರೆ ಭಾರತದ ಬಹುತೇಕ ಪ್ರಮುಖ ಭಾಷೆಗಳಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ಜನರಿಗೆ ಉಣಬಡಿಸ್ತೀವಿ ಅಂತ ಹೇಳ್ತಾ ಇದೆ. ವೇವ್ಸ್ನಲ್ಲಿ ಸಿನಿಮಾ ಇರುತ್ತೆ, ವೆಬ್ ಸೀರೀಸ್ಗಳಿರ್ತವೆ, ನ್ಯೂಸ್ ಇರುತ್ತೆ, ಎಜುಕೇಷನಲ್ ಹಾಗೂ ಇನ್ಫಾರ್ಮೇಟಿವ್ ಕಾಂಟೆಂಟ್ ಕೂಡ ಇರುತ್ತೆ, ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಕೂಡ ಇರುತ್ತೆ. ಸುಮಾರು 65 ಲೈವ್ ಚಾನೆಲ್ಸ್ ಕೂಡ ಇರ್ತವೆ. ಸದ್ಯಕ್ಕೆ DD ಚಾನೆಲ್ಗಳು, TV9 ನಂತಹ ಚಾನೆಲ್ಗಳು ಕಾಣಿಸ್ತಿವೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಾನೆಲ್ಸನ್ನು ಸೇರಿಸೋ ಗುರಿಯನ್ನು ಈ DD OTT ಹೊಂದಿದೆ. 1080p ಅಂದರೆ ಅಲ್ಟ್ರಾ HD ಸ್ಟ್ರೀಮಿಂಗ್ ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಟ್ಟಿಗೆ 4 ಡಿವೈಸ್ಗಳಲ್ಲಿ ಸ್ಟ್ರೀಮ್ ಮಾಡ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಈ OTTಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಕಾಂಟೆಂಟ್ಸ್ ಫ್ರೀ ಇರ್ತವೆ. ಕೆಲವು ಮಾತ್ರ ಪ್ರೀಮಿಯಂ ದರದಲ್ಲಿರುತ್ತೆ. ಅದು ಕೂಡ ಅತ್ಯಂತ ಕಮ್ಮಿ ರೇಟ್ ಚಾರ್ಜ್ ಮಾಡ್ತೀವಿ ಸಬ್ಸ್ಕ್ರಿಪ್ಷನ್ ಅನ್ನ ಅಂತ ಪ್ರಸಾರ ಭಾರತಿ ಹೇಳಿದೆ. ತಿಂಗಳಿಗೆ ಬರೀ 30 ರೂಪಾಯಿ ದರದಲ್ಲಿ ಈ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಆಕಾಶವಾಣಿ ಸೇರಿದ ಹಾಗೆ AM FM ರೇಡಿಯೋ ಕೂಡ ಈ OTTಯಲ್ಲಿ ಸಿಗುತ್ತೆ. ಅಲ್ಲದೆ ಇಂಟರಾಕ್ಟಿವ್ ಗೇಮ್ಗಳು, ಲೈವ್ ಈವೆಂಟ್ಸ್, ಆನ್ಲೈನ್ ಶಾಪಿಂಗ್ ಅನ್ನ ಕೂಡ OTTಯಲ್ಲಿ ಇಡಲಾಗಿದೆ. ಆನ್ಲೈನ್ ಶಾಪಿಂಗ್ ಆಗಿ ONDC ಯೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದ ಹಾಗೆ OTTಗೆ ಯಾಕೆ ಕೈ ಹಾಕ್ತು ಅಂತ ನೋಡೋದಾದ್ರೆ, OTTನೇ ಫ್ಯೂಚರ್. ಸ್ನೇಹಿತರೆ, OTT ಓವರ್ ದ ಟಾಪ್ ಸ್ಟ್ರೀಮಿಂಗ್ ವೇದಿಕೆ. ಅದರ ನೇರವಾಗಿ ಗ್ರಾಹಕರಿಗೆ ಕಾಂಟೆಂಟ್ನ ಅವರ ಡಿವೈಸ್ಗೆ ಕೊಡೋದು. ಈ ಹಿಂದೆ ಟಿವಿಯಲ್ಲಿ ನಾವೇನಾದರೂ ನೋಡಬೇಕಾದ್ರೆ ಕೇಬಲ್ನವರಿಗೆ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಪಡಿಬೇಕಾಗಿತ್ತು. ಕೇಬಲ್ TV ಚಾನಲ್ನವರು ಏನು ಪ್ರಸಾರ ಮಾಡ್ತಾರೋ ಅದನ್ನು ನೋಡಬೇಕಾಗ್ತಿತ್ತು ಅಥವಾ DTH ಹಾಕಿಸ್ಕೋಬೇಕಾಗ್ತಿತ್ತು. ಆದರೆ 90ರ ದಶಕದ ಬಳಿಕ ಇಂಟರ್ನೆಟ್ ಮೂಲಕ ವಿಡಿಯೋಗಳು ನೇರವಾಗಿ ಸಿಗೋಕೆ ಶುರುವಾದಾಗ ರೆಗ್ಯುಲರ್ ವ್ಯವಸ್ಥೆಯನ್ನು ಬೈಪಾಸ್ ಮಾಡಿ ಈ ಕಾಂಟೆಂಟ್ ಸಿಗ್ತಾ ಇದೆ ಅಂತ ಓವರ್ ದ ಟಾಪ್ ಅನ್ನೋ ಶಬ್ದ ಬಂತು. ಈಗ ಇಂತಹ OTTಗೆ ನಮ್ಮ ದೂರದರ್ಶನ ಕೂಡ ಕಾಲಿಟ್ಟಿದೆ. 2000ನೇ ಇಸವಿ ನಂತರ ಅಮೆರಿಕ ಮತ್ತಿತರ ದೇಶಗಳಲ್ಲಿ ನೆಟ್ಫ್ಲಿಕ್ಸ್ ಸೇರಿದ ಹಾಗೆ ಕೆಲ OTTಗಳು ತುಂಬಾ ಪಾಪ್ಯುಲರ್ ಆದವು. 2016ರ ಹೊತ್ತಿಗೆ ಜಿಯೋ ಕ್ರಾಂತಿಯ ಪರಿಣಾಮ ಭಾರತಕ್ಕೂ OTT ಕಲ್ಚರ್ ಬಂತು. ಆದರೆ ಲಾಕ್ಡೌನ್ ಆದ ಬಳಿಕ ಈ OTTಗಳ ಆರ್ಭಟ ಆಲ್ಮೋಸ್ಟ್ 100 ಪಟ್ಟು ಜಂಪ್ ಆಯಿತು. ಮುಂದೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಎಂಟರ್ಟೈನ್ಮೆಂಟ್ಗೆ ಬೇರೆ ಜಾಗ ಇಲ್ಲದೆ ಜನ OTTಗಳಿಗೆ ಸೆಟ್ಲ್ ಆಗ್ಲಿಕ್ಕೆ ಶುರುವಾದರು. ಜೊತೆಗೆ ಕೈಗೆಟುಕೋ ದರಕ್ಕೆ ಒಳ್ಳೊಳ್ಳೆ ಸ್ಕ್ರೀನ್ ಇರೋ ಮೊಬೈಲ್ಗಳು ಕೂಡ ಬರೋಕ್ಕೆ ಶುರುವಾದವು. ನಿಮಗೆ ಫುಲ್ HD ಸ್ಕ್ರೀನ್ ಇರೋ ಫೋನ್ ಬೇಕು ಅಂದರೆ ಮುಂಚಿನ ಥರ 40-50 ಸಾವಿರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಇಲ್ಲ. ಈಗ 10,000 ರೂಪಾಯಿ ಒಳಗಿರೋ ಮೊಬೈಲ್ಗಳು ಕೂಡ ಆರಾಮಾಗಿ ಫುಲ್ HD ರೆಸೊಲ್ಯೂಷನ್ನ ಒಳ್ಳೆ ಸ್ಕ್ರೀನನ್ನು ಕೊಡೋಕ್ಕೆ ಶುರು ಮಾಡಿದ್ದಾವೆ. ಫ್ರೀ ಇಂಟರ್ನೆಟ್ ಕೂಡ ಇದೆ. ಜೊತೆಗೆ ಇಂಟರ್ನೆಟ್ ಸ್ಪೀಡ್ ಕೂಡ ಮೊದಲಿಗಿಂತ ಜಾಸ್ತಿ ಆಗಿದೆ. OTT ಬೂಮ್ ಆಯಿತು ಇದರಿಂದ. ಈಗಂತೂ 5G ಬಂದಿದೆ. ನೆಟ್ಫ್ಲಿಕ್ಸ್, ಅಮೆಝಾನ್, ಹಾಟ್ಸ್ಟಾರ್, ಸೋನಿ ಲಿವ್ ಮುಂತಾದ 10 OTTಗಳು ಕೂಡ ಕಣಕ್ಕೆ ನುಗ್ಗಿಬಿಟ್ಟಿವೆ. ಸದ್ಯ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನು ಈ OTT ಆ್ಯಪ್ಗಳು ರೂಲ್ ಮಾಡ್ತಿವೆ. ಜನ TV ಚಾನಲ್ಗಳಿಗಿಂತ ಜಾಸ್ತಿ ನೆಟ್ಫ್ಲಿಕ್ಸ್ ಪ್ರೈಮ್ನ ನೋಡ್ತಾ ಇದ್ದಾರೆ. ಕ್ರಿಕೆಟ್ನ ಕೂಡ ಟಿವಿಲಿ ನೋಡೋರು ನೇರವಾಗಿ ಸ್ಟಾರ್ ಸ್ಪೋರ್ಟ್ಸ್ TV ಚಾನಲ್ ಹಾಕೋದ್ರ ಬದಲಾಗಿ ಸ್ಟಾರ್ ಸ್ಪೋರ್ಟ್ಸ್ ಆ್ಯಪ್ ಓಪನ್ ಮಾಡಿಕೊಂಡು, ಡಿಸ್ನಿ ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿಕೊಂಡು
ಮ್ಯಾಚ್ ನೋಡೋ ರೀತಿ ಆಗಿ ಹೋಗಿದೆ, ಕಾಲ ಬದಲಾಗಿದೆ. 2021ರಲ್ಲಿ ಅಮೆರಿಕದಲ್ಲಿ 3.3 ಕೋಟಿ ಜನ ಟಿವಿಗಿರೋ ಈ ಕೇಬಲ್ ಕನೆಕ್ಷನ್ ಕ್ಯಾನ್ಸಲ್ ಮಾಡಿಕೊಂಡು OTTಗೆ ಶಿಫ್ಟ್ ಆಗಿಬಿಟ್ಟಿದ್ರು. ಮನೆಯಲ್ಲಿ ಟಿವಿ ಇದ್ರೂ ಕೂಡ DTH ಆಗಲಿ ಕೇಬಲ್ ಆಗಲಿ ತಗೊಳ್ತಾ ಇಲ್ಲ. ಟಿವಿಯಲ್ಲಿ ಆಂಡ್ರಾಯ್ಡೋ ಅಥವಾ ಯಾವ್ದಾದ್ರು OS ಇರುತ್ತೆ, ಅಲ್ಲಿ ಆ್ಯಪ್ನ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ ಓಪನ್ ಮಾಡ್ಕೊಂಡು ನೋಡ್ತಿದ್ದಾರೆ. ಹೀಗಾಗಿ ಭಾರತದಲ್ಲೂ ಕೂಡ OTT ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಿದೆ. ಭಾರತದಲ್ಲಿ 70 ಕೋಟಿ ಜನ OTT ವೀಕ್ಷಕರಿದ್ದಾರೆ. ಏರೋಸ್ ನಾವು KPMG ವರದಿ ಪ್ರಕಾರ OTT ಪ್ಲಾಟ್ಫಾರ್ಮ್ ಬಳಸೋರು ದಿನಕ್ಕೆ 70 ನಿಮಿಷ ವಿಡಿಯೋ ಸ್ಟ್ರೀಮ್ ಮಾಡ್ತಾರೆ. ಹೀಗಾಗಿ ಈ ವರ್ಷದ ಅಂತ್ಯಕ್ಕೆ ಭಾರತದ OTT ಮಾರ್ಕೆಟ್ನ ವ್ಯಾಲ್ಯೂ 20,000 ಕೋಟಿ ರೂಪಾಯಿ ಮೌಲ್ಯವನ್ನು ತಲುಪುತ್ತೆ. ಅದು ಈ ವರ್ಷ 20,000 ಕೋಟಿ ತಲುಪೋದು. ಇನ್ನು ಶುರುವಷ್ಟೇ ಲಕ್ಷ ಕೋಟಿಗಳ ಮಾರ್ಕೆಟ್ ಆಗುತ್ತೆ ಮುಂದಿನ ಒಂದು ದಶಕದ ಒಳಗೆ ಇದು. ಹೀಗಾಗಿ OTTಯಲ್ಲಿ ತನ್ನ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಸರ್ಕಾರ ಬಯಸ್ತಾ ಇದೆ. ಕುಟುಂಬ ವೀಕ್ಷಕರೇ ಟಾರ್ಗೆಟ್. OTTಯಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ಎಲ್ಲ ಶೋಗಳನ್ನ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡೋಕೆ ಆಗೋದಿಲ್ಲ. ಇತ್ತೀಚೆಗಂತೂ ಹೆಚ್ಚಿನ OTT ಸೀರೀಸ್ಗಳು ಪ್ರೈವೇಟ್ ಮಸಾಲಾ ಸೀರೀಸ್ಗಳಾಗಿ ಹೋಗಿದಾವೆ. ಫ್ಯಾಮಿಲಿ ಆಡಿಯನ್ಸ್ ಅಂದರೆ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋಕೆ ಇಷ್ಟಪಡೋರಿಗೆ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ. ಇಂಥ ಆಡಿಯನ್ಸ್ ಇವತ್ತು ಕೂಡ ಟಿವಿಗಳಲ್ಲೇ ಸೆಟಲ್ ಆಗ್ತಿದ್ದಾರೆ. ವೆಬ್ ಎಫೆಕ್ಸ್ ಅನ್ನೋ ಸಂಸ್ಥೆ ನಡೆಸಿರೋ ಸರ್ವೆ ಪ್ರಕಾರ 36% ಬೇಬಿ ಬೂಮರ್ಸ್ ಅಂದರೆ 1950ರಿಂದ 70ರ ನಡುವೆ ಹುಟ್ಟಿದವರು ನಾವು OTT ನೋಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಬಹಳ OTTಗಳ ಕಾಂಟೆಂಟ್ ಫ್ಯಾಮಿಲಿಯವರೊಂದಿಗೆ ಕೂತ್ಕೊಂಡು ಪ್ಯಾರೆಂಟ್ಸ್ ಮಕ್ಕಳೆಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋಕೆ ಸಹ್ಯವಾಗಿರೋದಿಲ್ಲ. ವಿಪರೀತ ಹಿಂಸಾತ್ಮಕ ದೃಶ್ಯ ಮಾತ್ರವಲ್ಲ, ವಿಪರೀತವಾಗಿ ಅಶ್ಲೀಲ ಪದಗಳ ಬಳಕೆ ಹಾಗೂ ಅಶ್ಲೀಲ ಮಸಾಲಾ ದೃಶ್ಯಗಳ ಪ್ರೆಸೆಂಟೇಷನ್ ಜಾಸ್ತಿ ಇರುತ್ತೆ. ಹೀಗಾಗಿ ಇವರು OTT ಬಳಸ್ತಾ ಇಲ್ಲ. ಕೇವಲ ವಯಸ್ಸಾದವರು ಅಂತಲ್ಲ, ಯಂಗ್ಸ್ಟರ್ಸ್ ಅಲ್ಲೂ ಕೂಡ ಬಹಳ ಜನ, ನಿಮಗೆ ಇದು ವಯಸ್ಸಾದವ್ರು ನೋಡಲ್ಲ, ಯಂಗ್ಸ್ಟರ್ಸ್ ನೋಡಲ್ಲ ಅಂತ ಹೇಳ್ತಿಲ್ಲ, ಎಲ್ಲರೂ ನೋಡ್ತಾರೆ, ಅವರವರ ವೈಯಕ್ತಿಕ ಮಟ್ಟದಲ್ಲಿ ನೋಡ್ತಾರೆ. ಟಿವಿಲಿ ಹಾಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ನಾವು ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತಿರೋದು. ಹೀಗಾಗಿ ಈ DDನ OTT ವೇವ್ಸ್ ಫ್ಯಾಮಿಲಿ ಆಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡಿದೆ. ಐತಿಹಾಸಿಕ ಕಥೆ ಆಧಾರಿತ ಕಾಂಟೆಂಟ್ಸ್, ರಾಷ್ಟ್ರೀಯ ಇತಿಹಾಸ ಪುರುಷರ ಬಯೋಪಿಕ್, ಪೌರಾಣಿಕ ಕಥೆಗಳು, ತಿಳಿ ಹಾಸ್ಯಭರಿತ ಕಾಮಿಡಿ ಶೋಗಳು, ಹೀಗೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ನೋಡುವಂಥ ಕಾಂಟೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಕೇವಲ ಪ್ರಸಾರ ಭಾರತಿ ಅಂತಲ್ಲ, ಈಗ ಆಲ್ರೆಡಿ ನೆಲೆ ನಿಂತಿರೋ OTTಗಳು ಕೂಡ ಈ ಫ್ಯಾಮಿಲಿ ಆಡಿಯನ್ಸ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡಿವೆ. ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟ್ ಹೆಚ್ಚು ಮಾಡಿದ್ದಕ್ಕೆ ZEE5ನ ಆದಾಯ ಸುಮಾರು 10% ರೈಸ್ ಆಗಿದೆ. ಹೀಗಾಗಿ ಪ್ರಸಾರ ಭಾರತಿ ಕೂಡ ಇದೇ ಸೆಗ್ಮೆಂಟನ್ನು ಟಾರ್ಗೆಟ್ ಮಾಡ್ತಾ ಇದೆ. ಹಳ್ಳಿಗಳಿಗೂ ಲಕ್ಕೆ. ಅದೇ ರೀತಿ ಆತ ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ OTT ಪೆನೆಟ್ರೇಷನ್ಗೆ ಸಾಕಷ್ಟು ಇನ್ನೂ ಜಾಗ ಇದೆ. ನಗರ ಪ್ರದೇಶದಲ್ಲಿ OTT ಸ್ಯಾಚುರೇಷನ್ ತಲುಪಿರೋದ್ರಿಂದ ಈಗ ರೂರಲ್ ಏರಿಯಾದಲ್ಲಿ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಿದೆ. ಕಳೆದ ವರ್ಷ ಹಳ್ಳಿ ವೀಕ್ಷಕರ ಸಂಖ್ಯೆ 26% ಹೆಚ್ಚಾಗಿದೆ. ಹೀಗಾಗಿ ಇದನ್ನು ಎನ್ಕ್ಯಾಶ್ ಮಾಡೋಕೆ ಪ್ರಸಾರ ಭಾರತಿ ನೋಡ್ತಾ ಇದೆ. ಜೊತೆಗೆ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸ್ಥಳೀಯ ಭಾಷೆಗಳ ಕಾಂಟೆಂಟ್ನಲ್ಲಿ ವ್ಯತ್ಯಾಸ ಇದೆ, ರೀಜನಲ್ ಇಂಬ್ಯಾಲೆನ್ಸ್ ಇದೆ. ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಬಿಟ್ಟರೆ ಬೇರೆ ಭಾಷೆಗಳ ಕಾಂಟೆಂಟ್ಗೆ ಹೆಚ್ಚು ಜಾಗ ಸಿಗ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ವೆಬ್ ಸೀರೀಸ್ಗಳಿಗೆ ಜಾಗ ಸಿಗ್ತಾ ಇಲ್ಲ. ನೆಟ್ಫ್ಲಿಕ್ಸ್ನಲ್ಲಿ 1-2 ಸಿನಿಮಾಗಳಿವೆ. ಅಮೆಜಾನ್ ಪ್ರೈಮ್ನಲ್ಲೂ ಬೆರಳೆಣಿಕೆಯಷ್ಟು ಕಾಂಟೆಂಟ್ ಇವೆ. ಹೀಗಾಗಿ ಈ ರೀಜನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಕೂಡ ವೇವ್ಸ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ.